ಈ ಸೊಬಗನ್ನು ನೋಡ್ತಾ ಇದ್ರೆ ಈ ಲೋಕವೇ ಮರೆತಂತೆ ಆಗ್ತಾ ಇದೆ. ಇಲ್ಲಿ ಹರಿಯುತ್ತಿರುವ ಆ ಹಕ್ಕಿ ಪಕ್ಷಿಗಳು, ಆ ನೀರುಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಈ ಲೋಕವೇ ಮರೆತಂತೆ ಆಗ್ತಾ ಇದೆ. ನಮ್ಮ ತಂದೆಯವರು ಹೇಳಿದ ಹಾಗೆ ಪಟ್ಟದಲ್ಲಿ ಇರುವುದನ್ನು ಬಿಟ್ಟು ನಾನಿದೇ ಹಳ್ಳಿಯಲ್ಲಿ ಸೊಗಸಾಗಿ ಹಾಡುತ್ತಾ ಕುಣಿಯುತ್ತಾ ಇಲ್ಲೇ ಕಾಲ ಕಳೆದ್ರಾಯ್ತು. ಇಂಥ ದಟ್ಟ ಅರಣ್ಯದಲ್ಲಿ ಒಬ್ಬಳೇ ನಿಂತಿರುವಳಲ್ಲ, ಯಾರಿರಬಹುದು ಈ ಚೆಲುವೆ? ಹಲೋ, ನೀವು ಒಬ್ಬರೇ ಇಲ್ಲಿ ಏನು ಮಾಡುತ್ತಿರುವಿರಿ? ಏನಿಲ್ಲ, ಈ ಸೃಷ್ಟಿ ಸೊಬಗನ್ನು ಸವಿಯುತ್ತಾ ಹಾಗೆ ನಿಂತಿದೆ. ಅಂದ ಹಾಗೆ ತಾವ್ಯಾರು? ಈ ಊರಿಗೆ ಹೊಸಬ್ರ? ನಾನೇನು ಈ ಊರಿಗೆ ಹೊಸಬನಲ್ಲ. ಈ ಊರ ಬಡ ರೈತ ಶಿವಣ್ಣನ ತಮ್ಮ ರವಿ ಅಂತ. ಹಾ, ತಾವ್ಯಾರೆಂದು ಪರಿಚಯ ಮಾಡಿಕೊಡಬಾರದೆ? ನಾನು ಈ ಊರ ಶ್ರೀಮಂತ ಸತ್ಯಜೀತನ ಮಗಳು ಹೇಮಾ ಅಂತ. ಅಂದ ಹಾಗೆ ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾನು ಈಗ ತಾನೇ IAS ಪರೀಕ್ಷೆ ಮುಗಿಸಿಕೊಂಡು ಊರಿಗೆ ಕಾಲಿಡುತ್ತಿದ್ದೇನೆ. ಮುಂದೆ IPS ಅಧಿಕಾರಿಯಾಗಿ ಈ ದೇಶದಲ್ಲಿ ನಡೆಯುವ ಅನ್ಯಾಯ ಅಕ್ರಮಗಳನ್ನು ತಡೆಗಟ್ಟಿ ದೇಶ ಸೇವೆಯನ್ನು ಮಾಡಬೇಕೆಂದಿರುವನು. ಆದರೆ ನೌಕರಿ ಸಿಗದಿದ್ರೆ ಏನಾಯ್ತು ಬಿಡಿ, ನೀವು ಗಂಡಸರು ಎಲ್ಲೇ ಆದ್ರೂ ದುಡಿದು ಬದುಕಬಹುದು. ಆದ್ರೆ ಹೆಣ್ಮಕ್ಳು ಅಷ್ಟೋ ಇಷ್ಟು ಶಾಲೆ ಕಲ್ತಿರ್ತಾರೆ, ನೌಕರಿ ಸಿಗದೆ ವರದಕ್ಷಿಣೆಗೆ ಆಹುತಿ ಆಗ್ತಾ ಇದ್ದಾರೆ. ಅಂತ ಹೆಣ್ಣು ಮಕ್ಕಳಿಗೆ ನಾನು ಸಹಾಯ ಮಾಡ್ಬೇಕೆಂದಿರುವೆ. ಆಹಾ, ಎಂತ ಗುಣ ನಿನ್ನದು! ಲೆಕ್ಕವಿಲ್ಲದಷ್ಟು ಆಸ್ತಿ ಅಂತಸ್ತನ್ನು ತುಂಬಿಕೊಂಡು ಈ ಬಡವರ ಸಲುವಾಗಿ ಚಿಂತೆ ಮಾಡುತ್ತಿರುವೆಯಲ್ಲ. ನಿಮ್ಮಂತ ಶ್ರೀಮಂತ ಮಕ್ಕಳು ಹೀಗೆ ಇದ್ದರೆ ನಮ್ಮ ದೇಶದಲ್ಲಿ ಬಡತನವೆಂಬ ಶಬ್ದಕ್ಕೆ ಜಾಗವೇ ಇರುವುದಿಲ್ಲ. ಇರ್ಲಿ ಬಿಡಿ, ಮುಂದೆ ಏನು ಮಾಡ್ಬೇಕಂತ ಮಾಡಿದ್ದೀರಾ? ಈಗ ತಾನೇ IAS ಪರೀಕ್ಷೆ ಮುಗಿಸಿಕೊಂಡು ಊರಿಗೆ ಕಾಲಿಟ್ಟಿದ್ದೇನೆ. ಮುಂದೆ IPS ಅಧಿಕಾರಿಯಾಗಿ ಈ ದೇಶದಲ್ಲಿ ನಡೆಯುವ ಅನ್ಯಾಯ ಅಕ್ರಮಗಳನ್ನು ತಡೆಗಟ್ಟಿ ದೇಶ ಸೇವೆಯನ್ನು ಮಾಡಬೇಕೆಂದಿರುನು. ಹಾ, ನೀವು? ನಾನು ಅಷ್ಟೇ ರವಿ, ಇದೀಗ ತಾನೇ MBBS ಮುಗಿದಿದೆ. ಇದೇ ಹಳ್ಳಿಯಲ್ಲಿ ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟಿರುವೆ. ನಮ್ಮ ತಂದೆಯವರಿಗೆ ಹೇಳಿ ಆಸ್ಪತ್ರೆ ಕಟ್ಟಿಸ್ಬೇಕೆನ್ನುವುದೇ ನನ್ನ ಆಸೆ. ಈ ಹಳ್ಳಿಯ ಜನರ ಮೇಲೆ ಅದೆಷ್ಟು ಪ್ರೀತಿ, ಕರುಣೆ, ವಾತ್ಸಲ್ಯ ತುಂಬಿಕೊಂಡಿದೆ ನಿನ್ನಲ್ಲಿ. ಆದರೆ ಇದಕ್ಕೆ ನಿಮ್ಮಪ್ಪ ಒಪ್ಪುವರೇನು? ನಾನು ಹೇಳಿದ ಮೇಲೆ ಮುಗಿದು ಹೋಯ್ತು. ನಮ್ಮ ತಂದೆಯರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಅಂದ ಮೇಲೆ ಈ ಊರಿನ ಯೋಗಕ್ಷೇಮ ನಮ್ಮ ತಂದೆಯರು ವಿಚಾರಿಸ್ತಾರೆ. ಅಂದ ಹಾಗೆ ನನಗೊಂದು ಆಸ್ಪತ್ರೆ ಕಟ್ಟಿಸಿ ಕೊಡ್ತಾರೆ. ಅವನು ನಿನಗೆ ಕಟ್ಟಿಸಿಕೊಡುವುದು ಹಾಸ್ಪಿಟಲ್ ಅಲ್ಲ. ನೀನು ತಿಳಿದುಕೊಂಡಂತೆ ನಿಮ್ಮಪ್ಪ ಅಂತ ಒಳ್ಳೆಯ ಮನುಷ್ಯನೇನಲ್ಲ. ಬಡವರ ರಕ್ತ ಕುಡಿದು ಅವರ ಕಾಲ ಕೆಳಗೆ ತುಳಿದು ಅವರ ಬಾಳಿಗೆ ಬೆಂಕಿ ಇಟ್ಟು ಅವರನ್ನು ಕಾಲ ಕೆಳಗೆ ತುಳಿದು ಬದುಕುತ್ತಿರುವ ಅವನೊಬ್ಬ ಕಲಿಯುಗದ ರಾಕ್ಷಸ. ರವಿ, ಏನ್ ಮಾತನಾಡ್ತಾ ಇದ್ದೀರಾ ನೀವು? ನೋಡಿ, ಈ ವಿಷಯ ಏನಾದ್ರೂ ನಮ್ಮ ತಂದೆಗೆ ಗೊತ್ತಾದ್ರೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ? ನಮಗೇನಿದು ಹೊಸದಲ್ಲ ಬಿಡಿ. ಗೊತ್ತಾದರೆ ಮನೆಗೆ ಕರೆಯಿಸಿ ಕಂಬಕ್ಕೆ ಕಟ್ಟಿ ಹೊಡೆಯುತ್ತಾರೆ, ಇಲ್ಲ ಸಾಯಿಸುತ್ತಾರೆ. ಆದರೆ ನೀವು ಅವರ ಮನೆಯಲ್ಲಿ ಜನಿಸಬಾರದಿತ್ತು. ಅಂದ್ರೆ ನೀವು ಹೇಳುವ ಮಾತು ಸತ್ಯವೇ? ಸತ್ಯವನ್ನೇ ಅಸತ್ಯ ಮಾಡಿ ಬಡ ರೈತರಿಗೆ ದುರ್ಯೋಧನನಾಗಿ, ಬಡ ಹೆಣ್ಣು ಮಕ್ಕಳಿಗೆ ಕಾಮುಕನಾಗಿ, ಈ ಹಳ್ಳಿಯ ಜನರಿಗೆ ಕಿರಾತಕನಾಗಿ ಮೆರೆಯುತ್ತಿದ್ದಾನೆ ಅಂದಾಗ ಅವನಿಗೆ ಎಲ್ಲಿಂದ ಬರಬೇಕು ನೀ ಹೇಳುವ ಒಳ್ಳೆಯ ಗುಣ? ರವಿ, ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ? ಸಾಕ್ಷಿ ಈ ಊರ ಜನರ ಮುಗ್ಧ ಮನಸ್ಸುಗಳೇ ಸಾಕ್ಷಿ. ಅವರು ಅನುಭವಿಸುತ್ತಿರುವ ಕಷ್ಟಗಳೇ ಸಾಕ್ಷಿ. ನಿಮ್ಮಪ್ಪನ ದೌರ್ಜನ್ಯಕ್ಕೆ ಸಿಲುಕಿ ಸಾಯುವವರೆಗೂ ತಮ್ಮ ರಕ್ತವನ್ನು ಭೂಮಿ ತಾಯಿಗೆ ಧಾರೆ ಎರೆದು ದುಡಿಯುತ್ತಿದ್ದಾರಲ್ಲ, ಅದೇ ಸಾಕ್ಷಿ. ಇನ್ನೂವರೆಗೂ ಈ ದೇಶದಲ್ಲಿ ಜೀತ ಪದ್ಧತಿ ಎಂಬುದು ಉಳಿದಿದ್ದರೆ ಅದು ನಿಮ್ಮ ಮನೆತನದಲ್ಲಿ ಮಾತ್ರ. ಇಲ್ಲ ರವಿ, ಇದನ್ನು ಮಾತ್ರ ನಾನು ನಂಬುವುದಿಲ್ಲ. ನನ್ನ ತಂದೆ ನನಗಾಗಿ ಒಂದು ಆಸ್ಪತ್ರೆ ಕಟ್ಟಿಸಿಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವನು ನಿನಗೆ ಕಟ್ಟಿಸಿಕೊಡುವುದು ಹಾಸ್ಪಿಟಲ್ ಅಲ್ಲ, ಬದಲಿಗೆ ಸರಾಯಿ ಫ್ಯಾಕ್ಟರಿ. ಅದೇ ಸರಾಯಿಯನ್ನು ಹಳ್ಳಿಗಳಿಗೆ ಸಪ್ಲೈ ಮಾಡಿ ಸಂತೋಷದಿಂದ ದುಡಿದುತ್ತಿರುವ ಬಡ ಕುಟುಂಬಗಳು ಬೀದಿಗೆ ಬರುವಂತೆ ಮಾಡಿ ಅದರಿಂದ ಕೋಟ್ಯಾಧಿಪತಿಯಾಗಿ ಮೆರೆಯುತ್ತಾನೆ. ನೀನು ಅನುಭವಿಸುತ್ತಿರುವ ಸುಖದ ಜೀವನದಲ್ಲಿ ಈ ಹಳ್ಳಿಯ ಜನರ ರಕ್ತ ಲೇಪನವಾಗಿದೆ. ಇದು ನಿನಗೆ ನೆನಪಿರಲಿ. ಅಯ್ಯೋ, ನಾನು ಅಂತ ಪಾಪಿ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ. ಇಲ್ಲ, ಖಂಡಿತವಾಗ್ಲೂ ನಾನು ಬದುಕಬಾರದು. ನಾನು ಸಾಯ್ಲೇಬೇಕು. ನಿಲ್ಲು ಹೇಮಾ, ಸತ್ತು ಏನು ಸಾಧಿಸುವೆ? ನಿಮ್ಮಂತ ಮಹಿಳೆಯರು ಕೈಯಲ್ಲಿ ಮಚ್ಚು ತಲೆ ಎತ್ತಿ ಕೈಯಲ್ಲಿ ಮಚ್ಚು ಹಿಡಿದಾಗಲೇ ಅಂತವರ ಸರ್ವನಾಶ. ನಾರಿ ಮುನಿದರೆ ಮಾರಿ ಎಂಬ ಗಾದೆ ಮಾತನ್ನು ಈ ಮಹಿಳೆಯರ ಯುಗದಲ್ಲಿ ನೀನು ನಿಜ ಮಾಡಿ ತೋರಿಸು. ಹೌದು, ನನ್ನ ತಂದೆ ಅಂತ ನೀಚ ಈ ಭೂಮಿ ಮೇಲೆ ಬದುಕಬಾರದು. ಅಂದ ಹಾಗೆ ನಿನಗೇನ್ ಸಹಾಯ ಬೇಕು ನಾನು ಮಾಡ್ತೀನಿ.
ಅಷ್ಟು ಮಾಡು ಹೇಮ. ಆಮೇಲೆ ನೋಡು ಈ ರವಿಯ ಕೈ ಚಳಕ. ಪುಂಡ ಪುಡಾರಿಗಳಂತೆ ಮೆರೆಯುತ್ತಿರುವ ನಿಮ್ಮಪ್ಪ ಹಾಗೂ ಅವನ ಬಲಗೈ ಬಂಟ ನಾಗೇಂದ್ರನನ್ನು ಸೆರೆ ಹಿಡಿದು ರೆಕ್ಕೆ ಬಲಿತ ಹಕ್ಕಿಗಳಂತೆ ಹಾರಾಡುತ್ತಿರುವ ಅವರ ರೆಕ್ಕೆಗಳನ್ನು ಕತ್ತರಿಸಿ ಅವರ ದರ್ಬಾರದ ಕೋಟೆಗೆ ಅದೇ ಗೊತ್ತಿ ತರುತ್ತೇನೆ. ಆಯ್ತೇ? ರವಿ, ನಿಮಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧೆ. ಇದೇ ನನ್ನ ತಂದೆ ಮೇಲೆ ಆಣೆ ಮಾಡಿ ಹೇಳುವೆ. ಆದ್ರೆ ಈ ಮಾತು ಮಾತ್ರ ನೀವು ನಂಬಲೇಬೇಕು. ನೋಡು ಹೇಮ, ಒಂದು ಗಂಡು ಯಾವುದಾದರೂ ಒಂದು ಸಾಧನೆ ಮಾಡಿದೆ ಎಂದರೆ ಅದರ ಹಿಂದೆ ಒಂದು ಹೆಣ್ಣು ಇದ್ದೇ ಇರುತ್ತದೆ. ಆ ಹೆಣ್ಣು ನೀನಾಗಬೇಕು ಹೇಮ, ನೀನಾಗಬೇಕು. ಆಗ್ಲಿ, ನಿಮ್ಮೊಂದಿಗೆ ಖಂಡಿತವಾಗ್ಲೂ ನಾನು ಇರ್ತೀನಿ. ಆದ್ರೆ ನಿಮ್ಗೆ ಏನು ಸಹಾಯ ಬೇಕೋ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಆಯ್ತು ಹೇಮ, ನಮ್ಮಣ್ಣ ದಾರಿ ನೋಡುತ್ತಿರ್ತಾನೆ, ನಾನು ಹೋಗಿ ಬರುತ್ತೇನೆ. ರವಿ, ನಿಂತ್ಕೊಳ್ಳಿ. ನಿಮ್ಮ ಮುಂದೆ ಒಂದು ಸುಂದರವಾದ ಹೆಣ್ಣು ನಿಂತಿರುವಾಗ ಏನು ಹೇಳಿದೆ ಹಾಗೆ ಹೋಗ್ತಾ ಇದ್ರಲ್ಲ ನೀವು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದ್ರೆ ಈ ನಿಮ್ಮ ಗುಣ ನಡತೆ ನೋಡಿ ನಾನು ತುಂಬಾನೇ ಮೆಚ್ಚಿಕೊಂಡೆ. ಐ ಲವ್ ಯು ರವಿ, ಐ ಲವ್ ಯು. ನೀನು ಈ ಊರ ಅಗರ್ಭ ಶ್ರೀಮಂತನ ಮಗಳು. ನಾನು ನಿನ್ನನ್ನು ಪ್ರೀತಿಸುವುದುಂಟೆ? ನೋಡಿ, ಪ್ರೀತಿಗೆ ಬಡತನ ಸಿರಿತನ ಇದ್ಯಾವುದೂ ಇಲ್ಲ. ಸ್ವಲ್ಪ ವಿಚಾರ ಮಾಡಿ ನೋಡಿ. ನಾಳೆ ನಮ್ಮಿಬ್ಬರ ಪ್ರೀತಿಗೆ ನಿಮ್ಮಪ್ಪ ಅಡ್ಡಿಯಾದರೆ? ನನ್ನ ತಂದೆ ಮಾತು ನಾನು ಯಾವತ್ತೂ ಕೇಳುವುದಿಲ್ಲ. ನನ್ನ ಇಷ್ಟ ಪ್ರಕಾರ ನಡೆಯುವುದೇ ನನ್ನ ಸ್ಪೆಷಾಲಿಟಿ. ನಾನು ಕೂಡ ನಮ್ಮ ಅಣ್ಣನನ್ನು ಒಂದು ಮಾತು ಕೇಳಿ ತಿಳಿಸುತ್ತೇನೆ. ರವಿ, ನಾನು ನಿಮ್ಮ ಹೆಂಡತಿ ಆಗ್ಬೇಕೆನ್ನುವುದೇ ನನ್ನ ಆಸೆ. ನನ್ನ ಕೈ ಬಿಡುವುದಿಲ್ಲ ತಾಯಿ. ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಾನಿನ್ನ ಕೈ ಬಿಡುವುದಿಲ್ಲ. ಸುಗಂಧ ರಸದಿಂದ ತುಂಬಿದ ಕೊಳದಂತಹ ನಿನ್ನ ಚೆಲುವಿಕೆ, ರತ್ನ ದೀವಿಗೆಯ ಶ್ರೀಶೈಲ ಹೊರಟ ಕಿರಣದಂತಹ ನಿನ್ನ ನೋಟ, ಸೂರ್ಯನ ಕಿರಣಗಳಿಗೆ ಅರಳಿದ ಕೆಂದಾವರೆಯಂತೆ ಹೊಳೆಯುವ ಈ ನಿನ್ನ ತೇಜಸ್ಸು, ಸರಸ್ವತಿ ದೇವಿಯು ಹಿಡಿದ ಮಂಜುಳ ನಾದದಂತಹ ನಿನ್ನ ಮಾತುಗಳು, ಒಂದೇ ಎರಡೇ ಬಣ್ಣಿಸಲು ನನ್ನಿಂದಷ್ಟೇ ಯಾಕೆ, ಸಾವಿರ ನಾಲಿಗೆಯುಳ್ಳ ಆದಿಶೇಷನೆಂದಲೂ ಸಾಧ್ಯವಿಲ್ಲ. ಹೇಮ, ಗಿಳಿ ನವಿಲು ಕೋಗಿಲೆಗಳಂತೆ ನಿನ್ನೊಂದಿಗೆ ಹಾಡಿ ಕುಣಿಯುವ ಆಸೆ, ಹಂಬಲದ ದುಂಬಿಯಾದ ನನ್ನನ್ನು ಮಾಡದಿರೋ ನಿರಾಸೆ. ಐ ಲವ್ ಯು, ಐ ಲವ್ ಯು ಹೇಮ, ಐ ಲವ್ ಯು. ಸಿಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರವಾಗಿ ಗುಮ್ಮಾಯೇ, ಗಾಂಧಾರಿಯಂತೆ ಕಮ್ಮುಚ್ಚಿ ಹೊಂಗಣಸ ಅರಸು ಛಾಯೆ, ಮಂಗಾಸ ಅಹಣಲುನೆಯ ಶ್ರಾವಣ ಮಾಸ, ಅಂಗಾಲಿನಲ್ಲಿ ಬಂಗಾರ ಆಗೆವು ಮಾಯೇ, ದಾರಿಯಂತೆ ಮುಚ್ಚಿ ಹೊಂಗಣಸ ಅರಸು ಛಾಯೆ, ಮಂಗಾಸ ಅಹನಲುನೆಯ ಶ್ರಾವಣ ಮಾಸ,
ಮಾಡಿದೆ ಮಾಡುವ ಕೊಂಗಾಟವ ಸಿಂಗಾರ ಸಿರೆ ಅಂಗಾಲಿನಲ್ಲಿ ಬಂಗಾರ ಆಗೆವು ಮಾಯೇ ಬಂಗಾರಿ ನಿನ್ನ ಕಂಗಳು ಸೇರಲು ಛಾಯೇ ಶೃಂಗಾರದ ಶೋಭಾನೆಯ ಕಣ್ಣಾರೆ ನೀನು ಹಾಡಿದೆ ಸೌಗಂಧದ ಸುಡಿಯಾಗಿ ನೀ ನನ್ನ ಜಗವೇನು ಹಾಕಿದೆ ಸಂಜೆಯ ಕೆಲ್ಲೆಯ ಮೇಲೆ ಬಂದು ನಾಟಿದೆ ನಾಚಿಕೆ ಮೇಳು ಮನದ ಮಗು ಹಠ ಮಾಡಿದಿ ಮಾಡುವ ಕೊಂಗಾಟವ ಏ ಮಂದಹಾಸ ಅಹಮನೆಯ ಕಾರ್ತಿಕ ಮಾಸ ಬನ್ನಿರ್ವಿ ಮಾತನಾಡ್ತಾ ಹಾಗೆ ಹೋಗೋಣ.